ಪ್ರಾಬ್ಲಮ್. ಎಕ್ಸ್ ಮೈನಸ್ ವೈ ಈಕ್ವಲ್ 8, 3x ಮೈನಸ್ 3y ಈಕ್ವಲ್ 16. ಆಗ ಇದರಲ್ಲಿ a1/a2 ಅಂದರೆ 1/3, b1/b2 ಅಂದರೆ -1, ಇಲ್ಲಿ ಮೈನಸ್ ವೈ ಅಂದರೆ -y ಅಂದರೆ -1 -3, ಅದನ್ನು ಪ್ಲಸ್ ಅಂತ ತಗೊಳ್ಬೋದು 1/3. c1/c2 ಈಕ್ವಲ್ 8/16 ಅಂತ ಅಂದರೆ 1/2 ಬರ್ತದೆ. ಆಗ a1 ಮತ್ತು a2 ಈಕ್ವಲ್ b1 ಮತ್ತು b2. ಅದೇ c1 ನಾಟ್ ಈಕ್ವಲ್, c1/c2 ಈಸ್ ನಾಟ್ ಈಕ್ವಲ್ ಒನ್, ಯಾಕೆಂದರೆ ಇದರಲ್ಲಿ ಇಲ್ಲಿ ಆಫ್ ಉಂಟು. ದೇರ್ ಫೋರ್ ದೀಸ್ ಆರ್ ಪ್ಯಾರಲಲ್ ಲೈನ್ಸ್ ಹ್ಯಾವ್ ನೋ ಸೊಲ್ಯೂಷನ್. ಇದು ಈ ಟೈಪ್ ಬಂದರೆ ಅದು ಪ್ಯಾರಲಲ್ ಲೈನ್ ಆಗಿ ಬರ್ತದೆ ಗ್ರಾಫಲ್ಲಿ, ಆ್ಯಂಡ್ ಇದು ನೋ ಸೊಲ್ಯೂಷನ್ ಆ್ಯಂಡ್ ಪ್ಯಾರ್ ಇಸ್ ಇನ್ಕನ್ಸಿಸ್ಟೆಂಟ್. ಈ ರೀತಿಯ ಇಕ್ವೇಷನ್ ಇನ್ಕನ್ಸಿಸ್ಟೆಂಟ್ ಪ್ಯಾರ್ ಅಂತ ಬರ್ತದೆ. ಆಗ ನಮಗೆ ಇಲ್ಲಿದು ಈ ರೀತಿ ಬರೀಬೇಕು, a1/a2 ಈಕ್ವಲ್ b1/b2 ನಾಟ್ ಈಕ್ವಲ್ c1/c2 ಅಂತ. ನೆಕ್ಸ್ಟ್ ಪ್ರಾಬ್ಲಮ್, x ಪ್ಲಸ್ ವೈ ಈಕ್ವಲ್ 5 ಆ್ಯಂಡ್ 2x ಪ್ಲಸ್ 2y ಈಕ್ವಲ್ 10. ಇದರಲ್ಲಿ ನಾವು a1 a2 b1 b2 c1 c2 ಹುಡುಕಬೇಕು. a1 ಅಂದರೆ ಈ ಫಾರ್ಮುಲಾ ಪ್ರಕಾರ a1x ಪ್ಲಸ್ b1y ಈಕ್ವಲ್ c1, a2x ಪ್ಲಸ್ b2y ಈಕ್ವಲ್ c2 ಅಂದರೆ a1 ಅಂದರೆ ಇಲ್ಲಿ ಎಕ್ಸಿನೊಟ್ಟಿಗೆ ಯಾವುದಿಲ್ಲ 1 ಅಂತ. ಅದೇ a2 ಅಂದರೆ 2, ಆಗ a1/a2 ಈಕ್ವಲ್ 1/2 ಅಂತ. ಅದೇ b1/b2 ಅಂದರೆ b1ಅಲ್ಲಿ ನಂಬರ್ ಇಲ್ಲ ಆದ ಕಾರಣ 1 ಅಂತ, b2 ಅಂದರೆ 2/2, b1/b2 ಈಕ್ವಲ್ 2. ದೆನ್ c1/c2 ಅಂದರೆ c1 ಅಂದರೆ 5 ಈಕ್ವಲ್, c2 ಅಂದರೆ ಸಿಂಗಲ್ ನಂಬರ್ 10, ಆಗ 5 1 ಝರ್ 5 2 ಝರ್, ಇದು ಮೂರರದ್ದು ಆನ್ಸರ್ ಈಕ್ವಲ್. ದೇರ್ ಫೋರ್ a1/a2 ಈಕ್ವಲ್ b1/b2 ಈಕ್ವಲ್ c1/c2. ಈ ರೀತಿ ಇಕ್ವೇಷನ್ ಬಂದರೆ ದೀಸ್ ಆರ್ ಕೋ ಇನ್ಸಿಡೆಂಟ್ ಲೈನ್, ಅಂದರೆ ಅದು ಜಾಯಿನ್ ಆಗ್ತದೆ ಆ ಲೈನ್, ಆ್ಯಂಡ್ ಹ್ಯಾವ್ ಇನ್ಫಿನಿಟಿ ಸೊಲ್ಯೂಷನ್ ಇನ್ಫಿನಿಟಿ ಅಂತ. ಹ್ಯಾನ್ಸ್ ಪ್ಯಾರ್ ಈಸ್ ಕನ್ಸಿಸ್ಟೆಂಟ್ ಅಂದರೆ ಗ್ರಾಫ್ ಮಾಡಲಿಕ್ಕೆ ಆಗ್ತದೆ ಅಂತ. x ಪ್ಲಸ್ ವೈ ಈಕ್ವಲ್ 5 ಆ್ಯಂಡ್ ದೆನ್ ಈಗ ಗ್ರಾಫಿಗೆ ಈ ರೀತಿ ಬರೀಬೇಕು ನಾವು. ಫಸ್ಟ್ ಇಕ್ವೇಷನ್ ತಗೊಂಡು x ಪ್ಲಸ್ ವೈ ಈಕ್ವಲ್ 5, y ಈಕ್ವಲ್ 5 ಮೈನಸ್ ಎಕ್ಸ್. ಈಗ ಎಕ್ಸಿನ ವ್ಯಾಲ್ಯೂ ಹಾಕುವಾಗ 2ಗೆ 3 ಬರ್ತದೆ, 3ಗೆ 2 ಬರ್ತದೆ, 4ಗೆ 1 ಬರ್ತದೆ. ಎಕ್ಸಿನ ವ್ಯಾಲ್ಯೂ ಹಾಕುವಾಗ ವೈದ ಆನ್ಸರ್. ಅದೇ ರೀತಿ 2x ಪ್ಲಸ್ 2y ಈಕ್ವಲ್ 10 ಅಂದರೆ y ಈಕ್ವಲ್ 10 ಮೈನಸ್ 2x / 2. 10 ಮೈನಸ್ 2x, 2ಗೆ 2 ಹಾಕಿದರೆ ಸೇಮ್ ಆನ್ಸರ್ ಬರ್ತದೆ 3 ಅಂತ. ಅದೇ ಎಕ್ಸಿನ ವ್ಯಾಲ್ಯೂ 3 ಹಾಕಿದರೆ ಅದು ಕೂಡ ಸೇಮ್ ಆನ್ಸರ್ ಬರ್ತದೆ 2 ಅಂತ. ನೆಕ್ಸ್ಟ್ 4 ಹಾಕಿದರೆ ಸಹ ಸೇಮ್ ಆನ್ಸರ್ ಬರ್ತದೆ 1 ಅಂತ. ಆಗ ಎರಡು ಇಕ್ವೇಷನ್ದು ಇದು ಆನ್ಸರ್ ಸೇಮ್ ಇರ್ತದೆ. ಆಗ ನಮಗೆ ಲೈನು ಎರಡು ಇಕ್ವೇಷನ್ಗೆ ಸಹ ಒಂದೇ ಆಗಿರ್ತದೆ. ಈ ರೀತಿ ಬರ್ತದೆ, ಒಂದರ ಮೇಲೆ ಒಂದು ಹಾಕಬೇಕು. ಈಗ ಇದರಲ್ಲಿ ಫಸ್ಟ್ 1 2ಗೆ 3, 2 ಅಲ್ಲಿ 3, ಎರಡಕ್ಕೆ ಸಹ ಒಂದೇ, 3ಗೆ 2, ನೆಕ್ಸ್ಟ್ 4ಗೆ 1, ಅದೇ ರೀತಿ ನೆಕ್ಸ್ಟಿಗೆ ಸಹ ಅದೇ ರೀತಿ ಬರ್ತದೆ 0ದಲ್ಲಿ 5 ಅಂತ. ಆಗ ನಮಗೆ ಸ್ಟ್ರೈಟ್ ಎರಡು ಲೈನ್ಸ್ ಈ ರೀತಿ ಹಾಕಬೇಕು, ಒಂದರ ಮೇಲೆ ಒಂದು. ನೆಕ್ಸ್ಟ್ s ಪ್ಲಸ್ ವೈ ಈಕ್ವಲ್ 5 ಅಂತ ಇಲ್ಲಿ ಹಾಕಿದೆ, ಇದೇ ಲೈನ್ಗೆ 2x ಪ್ಲಸ್ 2y ಈಕ್ವಲ್ 10 ಅಂತ. ಅಂದರೆ ಕೋ ಇನ್ಸಿಡೆಂಟ್, ಅಂದರೆ ಒಂದರ ಮೇಲೆ ಒಂದು ಇರೋದಕ್ಕೆ ಜಾಯಿನ್ ಆಗಿರ್ತದೆ ಎರಡು ಸಹ, ಆ ರೀತಿ. ನೆಕ್ಸ್ಟ್ ಪ್ರಾಬ್ಲಮ್, ಎ ಬೋಟ್ ಗೋಸ್ 30 ಕಿಲೋಮೀಟರ್ ಅಪ್ ಸ್ಟ್ರೀಮ್ ಆ್ಯಂಡ್ 44 ಕಿಲೋಮೀಟರ್ ಡೌನ್ ಸ್ಟ್ರೀಮ್ ಇನ್ 10 hours. In 13 hours, it can go 40 kilometer upstream and 55 kilometer downstream. Determine the speed of the stream and that of boat and still water. ಬೋಟ್ ಇನ್ ಸ್ಟಿಲ್ ವಾಟರಲ್ಲಿ ಇಷ್ಟುಂಟಂತ ನಾವು ಈಗ ಡಿಟರ್ಮಿನ್ ಮಾಡಬೇಕು. ಸ್ಪೀಡ್ ಆಫ್ ದ ಬೋಟ್ ಆ್ಯಂಡ್ ಇನ್ ಸ್ಟಿಲ್ ವಾಟರಲ್ಲಿ ಇಷ್ಟಂತ. ದೆನ್ ಬೋಟ್ 30 ಕಿಲೋಮೀಟರಲ್ಲಿ ಅಪ್ ಸ್ಟ್ರೀಮ್ ಆ್ಯಂಡ್ 44 ಅಂದರೆ ಡೌನ್ ಸ್ಟ್ರೀಮ್ 10 ಅವರ್ಸಲ್ಲಿ. ಅದೇ 13 ಅವರ್ಸಲ್ಲಿ ಆಗುವಾಗ ಇದು 40 ಕಿಲೋಮೀಟರ್ ಅಪ್ ಸ್ಟ್ರೀಮ್, 50 ಕಿಲೋಮೀಟರ್ ಡೌನ್ ಸ್ಟ್ರೀಮ್. ಅಂದರೆ ಎರಡು ಇಕ್ವೇಷನ್ ನಮಗೆ ಸಿಗ್ತದೆ. ಲೆಟ್ ಸ್ಪೀಡ್ ಆಫ್ ದ ಬೋಟ್ ಇನ್ ಸ್ಟಿಲ್ ವಾಟರ್, ನೀರು ತಟಸ್ಥವಾಗಿ ಸ್ಟಿಲ್ ವಾಟರಲ್ಲಿ ಇರುವಾಗ ನೀರು ಎಕ್ಸ್ ಅಂತ ತಗೊಳ್ಬೇಕು, ಅದು ಗೊತ್ತಿಲ್ಲ ನಮಗೆ, ಅದಕ್ಕೆ ಎಸ್ ಕಿಲೋಮೀಟರ್ ಪರ್ ಅವರ್. ಸ್ಪೀಡ್ ಆಫ್ ಸ್ಟ್ರೀಮ್ದು ಸ್ಪೀಡ್ ಸಹ ಗೊತ್ತಿಲ್ಲ, ಆಗ ವೈ ಕಿಲೋಮೀಟರ್ ಪರ್ ಅವರ್ ಅಂತ ತಗೊಳ್ಬೇಕು. ದೆನ್ ಸ್ಪೀಡ್ ಆಫ್ ದ ಬೋಟ್ ಇನ್ ಡೌನ್ ಸ್ಟ್ರೀಮ್ ಅಂದರೆ ಕೆಳಗಡೆ ಹೋಗುವಾಗ ಬೋಟಿದು ಸ್ಪೀಡ್, ಹೀಗೆ ನಾವು ಎರಡನ್ನು ತಗೊಳ್ಬೇಕಾದ್ರೆ ಸ್ಟ್ರೀಮ್ದು ಮತ್ತು ಬೋಟಿದು ಸ್ಪೀಡನ್ನು ಎಸ್ ಪ್ಲಸ್ ವೈ ಕಿಲೋಮೀಟರ್ ಅಂತ ತಗೊಳ್ಬೇಕು. ಅದೇ ಸ್ಪೀಡ್ ಆಫ್ ದ ಬೋಟ್ ಇನ್ ಅಪ್ ಸ್ಟ್ರೀಮ್ ಇರುವಾಗ ಮೈನಸ್ ಮಾಡಬೇಕು, ಅಂದರೆ ಬೋಟಿದು ಎಕ್ಸ್ ಮೈನಸ್ ವೈ ಅಂತ. ಸ್ಟ್ರೀಮ್ದು ಸ್ಪೀಡ್, ಬೋಟಿನ ಸ್ಪೀಡಿಂದ ಮೈನಸ್ ಮಾಡೋದು, ಅಪ್ಪಲ್ಲಿರುತ್ತಲ್ಲ ಅದಕ್ಕೆ. ನೆಕ್ಸ್ಟ್ ಕಿಲೋಮೀಟರ್ ಪರ್ ಅವರ್ ಅಂತ ಬರೀಬೇಕು. ಈಗ ಟೈಮ್ದು ಫಾರ್ಮುಲಾ ಇಂಥದ್ದು ಡಿಸ್ಟೆನ್ಸ್ ಬೈ ಸ್ಪೀಡ್ ಅಂತ. ಡಿಸ್ಟೆನ್ಸ್ ಬೈ ಸ್ಪೀಡ್ ಅಂದರೆ ವೆನ್ ಬೋಟ್ ಗೋಸ್ 30 ಕಿಲೋಮೀಟರ್ ಅಪ್ ಸ್ಟ್ರೀಮ್, ಅಂದರೆ ಅವರು ಡಿಸ್ಟೆನ್ಸ್ ಕೊಟ್ಟಿದ್ದಾರೆ ಎಷ್ಟು ಅಪ್ ಸ್ಟ್ರೀಮ್ ಅಂತ, 30 ಕಿಲೋಮೀಟರ್. ಲೆಟ್ ಟೈಮ್ ಟೇಕನ್ ಇನ್ ಅವರ್ ಬಿ t1, ಟೈಮ್ ನಮಗೆ ಗೊತ್ತಿಲ್ಲ, ಅದಕ್ಕೆ ನಾವು ಟೈಮ್ ಟೇಕನ್ t1 ಅಂತ ತಗೊಳ್ಬೇಕು. ಈಕ್ವಲ್ ಡಿಸ್ಟೆನ್ಸ್ ಅಂದರೆ 30 ಅಪ್ ಸ್ಟ್ರೀಮಲ್ಲಿ. ಅಪ್ ಸ್ಟ್ರೀಮ್ದು ಸ್ಪೀಡ್ ಎಷ್ಟು ಕೇಳಿದರೆ ನಾವು ಎಕ್ಸ್ ಮೈನಸ್ ವೈ ಅಂತ ಬರ್ತಿದ್ದೇವೆ ಅಪ್ ಸ್ಟ್ರೀಮಲ್ಲಿ. ಡೌನ್ ಸ್ಟ್ರೀಮಲ್ಲಿ ಅದೇ ಪ್ಲಸ್ ವೈ ಅಂತ ಬರೀಬೇಕು. ಆಗ ಎಕ್ಸ್ ಮೈನಸ್ 30 ಬೈ ಎಕ್ಸ್ ಮೈನಸ್ 1 ಅಂದರೆ ಅಪ್ ಸ್ಟ್ರೀಮ್ ಅಂತ. t2 ಬಿ ದ ಟೈಮ್ ಟೇಕನ್ ಇನ್ ಅವರ್
ಟೇಕನ್ ಬೈ ದ ಬೋಟ್ ಟು ಗೋ 44 ಕಿಲೋಮೀಟರ್ ಡೌನ್ ಸ್ಟ್ರೀಮ್ ಕೆಳಗಡೆ ಅದು 44 ಕಿಲೋಮೀಟರ್ ಸ್ಪೀಡಲ್ಲಿ ಹೋಗ್ತದೆ ಕೆಳಗಡೆ. ಆಗ T2 ಅಂದರೆ 44/x+y, ಡೌನ್ ಸ್ಟ್ರೀಮ್ಗೆ +y ಅಂತ ಹಾಕಬೇಕು. ಅಪ್ ಸ್ಟ್ರೀಮ್ ಆದರೆ -y ಅಂತ, ಇಲ್ಲಿ +y ಅಂತ ಹಾಕಬೇಕು. ಆಗ ಟೋಟಲ್ ಟೈಮ್ ಟೇಕನ್, ಟೋಟಲ್ ಆಗಿ ನಾವು T1 ಮತ್ತು T2 ಅನ್ನು ಅಡಿಷನ್ ಮಾಡುವಾಗ ನಮಗೆ 30/s-y + 44/x+y = 10. ಅಂದರೆ ಅವರು ಫಸ್ಟ್ ಫಾರ್ಮುಲಾದಲ್ಲಿ ಅವರು ಕ್ವಶನಲ್ಲಿ ಕೊಟ್ಟಿದ್ದಾರೆ 10 hours ಅಂತ. 44 ಕಿಲೋಮೀಟರ್ ಮತ್ತು 30 ಕಿಲೋಮೀಟರ್ 10 ಅವರ್ಸಲ್ಲಿ ಹೋಗ್ತದೆ. ಹಾಗೆ ಇಕ್ವೇಷನ್ ಕಂಪ್ಲೀಟ್ ಆಗೋದು 10 hours ಅಂತ. ಅದಕ್ಕೆ ಇಕ್ವೇಷನ್ 1 ಅಂತ ಕೊಡೋದು. ಇನ್ ಸೆಕೆಂಡ್ ಕೇಸ್, ಈಗ ಸೆಕೆಂಡ್ ಕೇಸಲ್ಲಿ ಯಾವ ಟೈಪ್ ಅಂತ, ಈಗ 13 ಅವರ್ಸಲ್ಲಿ ಇಟ್ ಕ್ಯಾನ್ ಗೋ, 13 ಅವರ್ಸ್ ಇರುವಾಗ ಎಷ್ಟು ಹೇಗೆ ಹೋಗ್ತದೆ ಅಂತ, ಇಟ್ ಕ್ಯಾನ್ ಗೋ 40 ಕಿಲೋಮೀಟರ್ ಅಪ್ ಸ್ಟ್ರೀಮ್ ಆ್ಯಂಡ್ 55 ಕಿಲೋಮೀಟರ್ ಡೌನ್ ಸ್ಟ್ರೀಮ್. ಆಗ ಅದೇ ರೀತಿ ಇಕ್ವೇಷನ್ ಬರೀಬೇಕು. ಮಾತ್ರ ಇಲ್ಲಿ 13 ಅವರ್ಸ್ ಅಂತ, ಇಲ್ಲಿ 40/x-y, x-y ಅಂದರೆ ಅಪ್ ಸ್ಟ್ರೀಮ್ ಪ್ಲಸ್ 55 ಡೌನ್ ಸ್ಟ್ರೀಮಲ್ಲಿ s+y = 13 ಅಂತ. ಅದಕ್ಕೆ ಇಕ್ವೇಷನ್ 2 ಅಂತ ಹಾಕಬೇಕು. ಈಗ ನಮಗೆ 1/x-y = p ನಾವು ತಗೊಳ್ಬೇಕು. ಒಂದು 1/x-y ಅನ್ನು ನಮಗೆ ಡೈರೆಕ್ಟಾಗಿ ಇದು ಸಿಂಪ್ಲಿಫೈ ಮಾಡಲಿಕ್ಕೆ ಆಗೋದು. ಅದಕ್ಕೋಸ್ಕರ ನಾವು 1/x-y ಅಂದರೆ p ಅಂತ ತಗೊಳ್ಬೇಕು. 1/s+y ಅಂದರೆ q ಅಂತ ತಗೊಳ್ಬೇಕು. ಯಾಕೆಂದರೆ ಇಲ್ಲಿ ನಮಗೆ ಆ್ಯಡ್ ಮಾಡಲಿಕ್ಕೆ ಸುಲಭ ಆಗ್ತದೆ. 40/x-y ಅದನ್ನು ನಮಗೆ ಸಿಂಪ್ಲಿಫೈ ಮಾಡಲಿಕ್ಕೆ ಕಷ್ಟ ಆಗ್ತದೆ. ಅದಕ್ಕೆ ನಾವು ಇದನ್ನು 1/x-y ಅಂದರೆ p, 1 + s+y ಅಂದರೆ 1, ಅದನ್ನು ನಾವು q ಅಂತ ತಗೊಳ್ತೇವೆ. ಆಗ ನಮಗೆ ಇಲ್ಲಿ ಯಾವ ರೀತಿ ಬರ್ತದೆ ಇಕ್ವೇಷನ್ ಅಂದರೆ 30 ಫಸ್ಟ್ ಒನ್ ಇಕ್ವೇಷನ್ 30 × p, ಯಾಕೆಂದರೆ ನಾವು 30/s-y ಅಂತ ಉಂಟು, s-y ಇದ್ದ ಜಾಗದಲ್ಲಿ p ಅಂತ ಹಾಕ್ತೇವೆ. ಅದೇ ಮತ್ತು ಪ್ಲಸ್ 44q = 10, ಅದು ಫಸ್ಟ್ ಇಕ್ವೇಷನ್ ಬಿಕಮ್. ಆಗ 30p + 44q - 10 = 0 ಅಂತ ಹಾಕಬೇಕು. ಅದನ್ನು ಇಕ್ವೇಷನ್ 3. ಈಗ ಇಕ್ವೇಷನ್ 2 ಸಹ ಹಾಗೆ, ಸೆಕೆಂಡ್ ಒನ್ ಇಕ್ವೇಷನ್ 40p + 55q = 13 ಅಂತ. ಆಗ ನಾವು 40/x-y s+y ಇದ್ದದ್ದು = 13 ಅಂತ ಇದ್ದದ್ದು ಅದನ್ನು ಈ ರೀತಿ ಬರೀಬೋದು. -13 = 0, ಇದು 4 ಇಕ್ವೇಷನ್. ನೆಕ್ಸ್ಟ್ ಇದರಲ್ಲಿ ಈ ರೀತಿ ಇದನ್ನು ನಾವು ಇಕ್ವೇಷನನ್ನು ಬಿಡಿಸುವಾಗ ಸಿಂಪ್ಲಿಫೈ ಮಾಡಲಿಕ್ಕೆ A1 ಅಂದರೆ ಎಷ್ಟು, B1 ಅಂದರೆ ಎಷ್ಟು, C1 ಅಂದರೆ ಎಷ್ಟು ಅಂತ ಗೊತ್ತಾಗ್ತದೆ. ಆಗ A1 ಅಂದರೆ ಫಸ್ಟ್ ಲೆಟರ್ 30, B1 ಅಂದರೆ ಇದರಲ್ಲಿ ಇಕ್ವೇಷನ್ ಥರ್ಡ್ ಇದು ಫಸ್ಟ್ ಲೆಟರ್ 44, C1 ಅಂದರೆ ಇಕ್ವೇಷನ್ ಇದರದ್ದು -10. ಅದೇ ರೀತಿ A2 ಅಂದರೆ ಈ ಸೆಕೆಂಡ್ ಇಕ್ವೇಷನ್ ಅದು 40 ಅಂತ, B2 ಅಂದರೆ 55, C2 ಅಂದರೆ 13. ಆ ರೀತಿ ನಾವು ತಗೊಳ್ಬೇಕು. ಈಗ ನಾವು ಈ ರೀತಿ ಒಂದು ಸ್ಟ್ರಕ್ಚರ್ ಮಾಡಿ ಇದನ್ನು ಈ ರೀತಿ ಬರಿಬೇಕು, PQ1 ಅಂತ. ಅದು ಫಾರ್ಮುಲಾ ಪ್ರಕಾರ ಬರೀಲಿಕ್ಕೆ 44 p ಅಲ್ಲಿ ಯಾವುದೆಲ್ಲ ಬರ್ತದೆ, 44 B1 ಮತ್ತು ಇದಕ್ಕೆ C2 -13 ಅಂತ. ಮತ್ತು Q ಈ ಸೈಡಲ್ಲಿ ನಮಗೆ 55 ಮತ್ತು ಇದು ಬರ್ತದೆ, ಯಾವುದು 10 ಬರ್ತದೆ. ಅದೇ ರೀತಿ Q ಅಲ್ಲಿ ಮಾಡುವಾಗ A1 ಮತ್ತು C2 ಆ ರೀತಿ ತಗೊಳ್ಬೇಕು ನಾವು. 30 ಮತ್ತು -13. ಅದೇ ರೀತಿ ಈ ಸೈಡ್ ಆದರೆ -10 40 ಅಂತ. ಅದೇ 1 ಇದರಲ್ಲಿ ಲಾಸ್ಟಿಗೆ ಬರೋದು ನಮಗೆ ಲಾಸ್ಟ್ ಸೈಡ್ ತಗೊಳ್ಳುವಾಗ ಇಲ್ಲಿ ಇದು 2 ಅಂತ ತಗೊಳ್ಳಿಕ್ಕೆ 30 ಆ್ಯಂಡ್ 55, ಅದೇ 40 ಆ್ಯಂಡ್ 44 ಅಂತ. ಯಾಕೆಂದರೆ ಇದು ಬಿಡಬೇಕು 1ಗೆ. ಪಿ ಅಂತ ಹೇಳುವಾಗ ಇದನ್ನು ಬಿಡಬೇಕು, A1 ಅನ್ನು, ಇದೆರಡನ್ನು ಮಾತ್ರ ತಗೊಳ್ಬೇಕು, B1 ಮತ್ತು C2 ಮತ್ತು C1 ಮತ್ತು B1 ಅಂತ. ಅದೇ ಇದರಲ್ಲಿ Q ಮಧ್ಯದಲ್ಲಿ ಉಂಟು, ಆಗ ಇದನ್ನು ಬಿಡಬೇಕು, A1 ಮತ್ತು C2, ಅದೇ A2 ಮತ್ತು C1. ಆ ರೀತಿ ನಾವು ಕ್ರಾಸ್ ಮಲ್ಟಿಪ್ಲಿಕೇಶನ್ ಮಾಡೋದು. ಅದೇ 1 ಬರುವಾಗ C1 ಈ ಸೈಡ್ ಬಿಟ್ಟು ಇದೆರಡನ್ನು ಮಾತ್ರ ತಗೊಳ್ಳಿಕ್ಕೆ, A1 ಮತ್ತು B2, A2 ಮತ್ತು B1 ಅಂತ. ಅದಕ್ಕೆ ನಾವು ಈ ರೀತಿ ಮಾಡ್ತೇವೆ. P ಅಂದರೆ 44, ಆಗ P ಇದು ಸೈಡಲ್ಲಿ A1 ಇದ್ದದ್ದು A1 ಮತ್ತು A2 ಬರೀಲಿಕ್ಕಿಲ್ಲ, 44 ಆ್ಯಂಡ್ -13 ಇದು 2 ಕ್ರಾಸ್ ಮಲ್ಟಿಪ್ಲಿಕೇಶನ್, B1 C1 ಅಂತ. ಮತ್ತು ಇದರಲ್ಲಿ B2 C1 ಅಂತ, ಇದೆರಡನ್ನು ನಾವು ಕ್ರಾಸ್ ಮಲ್ಟಿಪ್ಲಿಕೇಶನ್ ಮಾಡ್ತೇವೆ. ಅದೇ ರೀತಿ Q ಅಂದರೆ B1ಗೆ ಒಟ್ಟಿಗೆ ಇರೋದು, B1ಅಲ್ಲಿ. ಆಗ ಈ ಲೈನನ್ನು ಬಿಡಬೇಕು, ಇದು ಯಾವುದು ಬೇಡ, 44 ಇದು ಇಷ್ಟು ಬೇಡ, ಇದು A1 ಮತ್ತು C2. A1 ಅಂದರೆ A1 30 ಆದರೆ C2 -13 ಆಗ್ತದೆ. ಅದೇ ಇದರಲ್ಲಿ 10 ಮತ್ತು C1 ಮತ್ತು 40 ಅಂತ ಮೈನಸ್ ಆ ರೀತಿ ತಗೊಳ್ಳೋದು. ಮತ್ತು C1ನಲ್ಲಿ ಇದನ್ನು ಬಿಟ್ಟು ಇದೆರಡನ್ನು ಮಾತ್ರ 30 ಆ್ಯಂಡ್ 55, 40 ಆ್ಯಂಡ್ 44 ಅಂತ. ಆ ರೀತಿ ಬರೆದು ಇಲ್ಲಿ ನಿಮಗೆ ಸರಿಯಾಗಿ ಅರ್ಥ ಆಗ್ತದೆ. ಸರಿಯಾಗಿ ಅರ್ಥ ಆಗಿ ನಾನು ಈ ರೀತಿ ಬರೆದಿದ್ದೇನೆ. ಆಗ ನೀವು ಸರಿಯಾಗಿ ನೋಡಬೇಕು, P ಇದ್ದ ವ್ಯಾಲ್ಯೂಗಳೇ ಈ ಸೈಡನ್ನು ಬಿಡಬೇಕು, P ಬೇಕಾದರೆ. ಆಗ 44 ಮತ್ತು ಇದನ್ನು ಮಲ್ಟಿಪ್ಲಿಕೇಶನ್ ಮಾಡಬೇಕು, 44 ಮತ್ತು -13, 55 ಮತ್ತು -10 ಅನ್ನು. ಅದಕ್ಕೆ ನಮಗೆ Q ಬೇಕಾದಾಗ ಇದನ್ನು ತಗೊಳ್ಬಾರ್ದು, ಇದು 30 ಮತ್ತು -13, 40 ಮತ್ತು -10 ಅಂತ ತಗೊಳ್ಬೇಕು. ಅದೇ ನಮಗೆ 1 ಬೇಕಾದಾಗ ಇದನ್ನು ಬಿಡಬೇಕು, ಇದೆರಡನ್ನು ಮಾತ್ರ ತಗೊಳ್ಬೇಕು, A1 ಮತ್ತು B2, 30 ಆ್ಯಂಡ್ 55, 44 ಆ್ಯಂಡ್ 40
ಅರ್ಥ ಆಯ್ತು ಅಂತ ಎಣಿಸ್ತೇನೆ. ಈಗ ನೀವು ಪಿ ಬೈ ಇದು ಫಾರ್ಮುಲಾ ಬರಿಬೇಕು, B1C2 ಮೈನಸ್ B2C1, ಅದೇ C1A2 ಮೈನಸ್ C2A1 1 ಬೈ A1 B2 ಮೈನಸ್ A2 B1 ಅಂತ ಈ ರೀತಿ ಬರೆದಾಗ ಈಗ ಪಿ ಡಿವೈಡ್ ಬೈ ವ್ಯಾಲ್ಯೂ ಬರಿಬೇಕು. ಇದು ವ್ಯಾಲ್ಯೂ ಇಂಪಾರ್ಟೆಂಟ್ ಆಗಿ ಸರಿಯಾಗಿ ಇದು ಮಾಡಬೇಕು. ಈ ಸೈಡಲ್ಲಿದ್ದ ಯಾವುದು ವ್ಯಾಲ್ಯೂವನ್ನು ಬರಿಬಾರ್ದು, ಈ ಸೈಡಲ್ಲಿದ್ದ ಕ್ರಾಸ್ ಮಲ್ಟಿಪ್ಲಿಕೇಶನ್ ಮಾಡಿದ್ದನ್ನು ಮಾತ್ರ ಬರಿಬೇಕು. 44 ಇಂಟು ಮೈನಸ್ 13, ಈಗ ನಿಮಗೆ ಸರಿಯಾಗಿ ಅರ್ಥ ಆಗ್ಬೋದು. 44 ಇಂಟು ಮೈನಸ್ 13 ಮೈನಸ್ B2 ಅಂದರೆ 55 ಇಂಟು ಮೈನಸ್ 10 ಅಂತ, ಆಗ ಪಿ ಇದು ಕಂಪ್ಲೀಟ್ ಆಯಿತು. ಅದೇ ರೀತಿ ಈಕ್ವಲ್ ಕ್ಯೂ ಅಂದರೆ ಈ ಲೈನನ್ನು ಕಂಪ್ಲೀಟ್ ಬಿಡಬೇಕು, ಇದು ಬೇಡ. ನೆಕ್ಸ್ಟ್ A1 ಮತ್ತು C1, ಆಗ ಇದು ಈಗ ಈ ರೀತಿ ಬರ್ತದೆ, ಮೈನಸ್ 10 40 ಮೈನಸ್ ಆಫ್ 13 ಆ್ಯಂಡ್ 30 ಅಂತ ಈ ರೀತಿ ಬರ್ತದೆ. ಈಕ್ವಲ್ 1 ಅಂದರೆ ಈ ಲೈನನ್ನು ಯಾವುದು ಸಹ ಬರಿಬಾರ್ದು, 10 ಮತ್ತು 13 ಇದೆರಡನ್ನು ಮಾತ್ರ ಬರೀಬೇಕು. 30 ಇಂಟು 55 ಮೈನಸ್ 40 ಇಂಟು 44 ಈ ರೀತಿ ಬರೆದ ನಂತರ ನಮಗೆ ಪಿ ಇದು ವ್ಯಾಲ್ಯೂ ಸಿಗ್ತದೆ. ಇದನ್ನು ಮಲ್ಟಿಪ್ಲಿಕೇಶನ್ ಮಾಡುವಾಗ 572 ಮೈನಸ್ 550 ಅಂತ ಬರ್ತದೆ, ಆಗ ಆನ್ಸರ್ 22 ಅಂತ ಬರ್ತದೆ, ಅದು ಮೈನಸ್ 22. ಅದೇ ಕ್ಯೂ ಇದು ಕ್ಯೂ ಡಿವೈಡ್ ಬೈ ಇಲ್ಲಿ 400 ಮೈನಸ್ 400 ಡಿವೈಡ್ ಬೈ 390 ಬರ್ತದೆ, ಆಗ ನಮಗೆ ಮೈನಸ್ 10 ಬರ್ತದೆ. ಕ್ಯೂ ಡಿವೈಡ್ ಬೈ ಮೈನಸ್ 10 1 ಆದರೆ 1760 ಆ್ಯಂಡ್ 1650 ಬರ್ತದೆ, ಆಗ ಆನ್ಸರ್ ನಮಗೆ 110 ಬರ್ತದೆ, ಮೈನಸ್ 110. ಹೀಗೆ ನಮಗೆ ಪಿ ಈಕ್ವಲ್ ಈ ರೀತಿ ಬಂತು. ಆಗ ಪಿ ಈಕ್ವಲ್ -20, ಪಿ ಡಿವೈಡ್ ಬೈ -20 ಈಕ್ವಲ್, ಈಗ ನಮಗೆ ಪಿ ಬೇಕಾದರೆ ಇದರಿಂದ ಡೈರೆಕ್ಟ್ ಮಲ್ಟಿಪ್ಲಿಕೇಶನ್ ಮಾಡಬೇಕು, 1 ಬೈ -110 ಅಂತ, ಆಗ ನಮಗೆ ಎಷ್ಟು ಬರ್ತದೆ ಆನ್ಸರ್, ಪಿ ಇದು ಆನ್ಸರ್ 1/5 ಅಂತ ಬರ್ತದೆ. ಅಂದರೆ ಇದು ಕ್ರಾಸ್ ಮಲ್ಟಿಪ್ಲಿಕೇಶನ್ ಮಾಡುವಾಗ -22 ಡಿವೈಡ್ ಬೈ -110 ಅಂತ ಬರ್ತದೆ, ಆಗ 1/5 ಬರ್ತದೆ. ಅದೇ ರೀತಿ ಕ್ಯೂ ಅಂದರೆ ಇದು ಎರಡನ್ನು ತಗೊಳ್ಳುವಾಗ ಇದು ಪಿ ಬೇಡ, ಕ್ಯೂ ಅಂದರೆ ಈ ರೀತಿ ತಗೊಳ್ಳೋದು, ಕ್ಯೂ ಈಕ್ವಲ್ ಕ್ಯೂ ಡಿವೈಡ್ ಬೈ -110 ಈಕ್ವಲ್ 1 ಬೈ -110, ಕ್ಯೂ ಇದು ಆನ್ಸರ್ 1/11 ಬರ್ತದೆ. ಈಗ ನಮಗೆ ಎಕ್ಸ್ ಮತ್ತು ವೈ ಬೇಕು, ಆಗ ನಾವು ಆಗದ ಫಾರ್ಮುಲಾ 1/x - y ಅಂದರೆ ನಾವು ಪಿ ಅಂತ ತಗೊಂಡದ್ದು. ಈಗ 1/x - y ಪಿ ವ್ಯಾಲ್ಯೂ ಸಿಕ್ಕಿತ್ತು ನಮಗೆ 1/5 ಅಂತ. ಈಗ ಇಕ್ವೇಷನ್ ಸುಲಭದಲ್ಲಿ ಬರ್ತದೆ ನಮಗೆ, x - y ಈಕ್ವಲ್ ಕ್ರಾಸ್ ಮಲ್ಟಿಪ್ಲಿಕೇಶನ್ ಮಾಡುವಾಗ 5 ಬರ್ತದೆ. ಅದೇ ರೀತಿ 1/x + y ಅಂದರೆ ಕ್ಯೂ ಅಂತ ಬಂತು, ಆಗ 1/s + y ಕ್ಯೂದು ವ್ಯಾಲ್ಯೂ ಸಿಕ್ಕಿದೆ 1/11 ಅಂತ, s + y ಈಕ್ವಲ್ 11 ಅಂತ. ಇದು ಇಕ್ವೇಷನ್ 3 ಆ್ಯಂಡ್ 4. ಈಗ ಇದನ್ನು ಆ್ಯಡಿಂಗ್ ಮಾಡಬೇಕು ಬೋತ್, ಯಾಕೆಂದರೆ ಎಕ್ಸ್ ಮತ್ತು ನಮಗೆ y ಬೇಕು. ಅದಕ್ಕೆ ಆ್ಯಡಿಂಗ್ ಮಾಡುವಾಗ 2x s + y ಈಕ್ವಲ್ 11 ಆ್ಯಂಡ್ s - y ಈಕ್ವಲ್ 5 ಅಂತ, ಇದನ್ನು ನಾವು ಆ್ಯಡ್ ಮಾಡಿ y ಕ್ಯಾನ್ಸಲ್ ಆಗ್ತದೆ. ಆದಮೇಲೆ 2x ಈಕ್ವಲ್ 16 ಬರ್ತದೆ, ಎಕ್ಸಿನ ವ್ಯಾಲ್ಯೂ 8 ಬರ್ತದೆ. ಈಗ ನಾವು ಸಬ್ಸ್ಟಿಟ್ಯೂಟ್ ಮಾಡುವಾಗ ಯಾವುದಾದ್ರೂ ಇಕ್ವೇಷನ್ಗೆ 8 ಮೈನಸ್ y s - y ಈಕ್ವಲ್ 5, ಆಗ 8 - y ಈಕ್ವಲ್ 5 ಅಂದರೆ y ಈಕ್ವಲ್ 3. ದೇರ್ಫೋರ್ ದ ಸ್ಪೀಡ್ ಆಫ್ ದ ಬೋಟ್ ಈಸ್ 8 km/h. ಅದೇ ಸ್ಪೀಡ್ ಆಫ್ ದ ಸ್ಟ್ರೀಮ್ ಎಂದು ನಾವು ಎಂತ ತಗೊಂಡ್ರೆ y ಅಂತ, y ದ ಆನ್ಸರ್ 3 km/h. ಇದು ಆನ್ಸರ್.